ಜಾತಿ ಗಣತಿ ವರದಿಯ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ಜಾತಿ ಗಣತಿಯ ವರದಿ ನನ್ನ ಕೈ ಸೇರಿದೆ. ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಸಿದ್ದರಾಮಯ್ಯ, ನಾನು ಜಾತಿ ಗಣತಿ ವರದಿಯನ್ನ ಇನ್ನೂ ಪರಿಪೂರ್ಣವಾಗಿ ನೋಡಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಜಾರಿಗೆ ತರುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜಾತಿ ಗಣತಿ ಜಾರಿ ನಮ್ಮ ಪಕ್ಷದ ಅಜೆಂಡಾ, ಜಾರಿ ಮಾಡಿಯೇ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬಾರದು ಅಂತ ಅವರ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ, ಸಹಿ ಸಂಗ್ರಹ ಕೂಡ ಆಗಿದೆ. ಅದು ಹೇಗೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯ, ಈ ಪ್ರಶ್ನೆಯೂ ಕೂಡ ಇದೆ. ಇರಲಿ, ಏನು ಹೇಳಿದಾರೆ ನೋಡೋಣ ಒಂದ್ಸರಿ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನು ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿರೋದು, ಆದರೆ ಇನ್ನೂ ಜಾರಿಯಾಗಿಲ್ಲ. ನಾನು ಓದೆ, ಆಮೇಲೆ ಜಾರಿಯಾಗಲಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ. ಹಿಂದುಳಿದವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ಜಾತಿ ಗಣತಿಯ ವರದಿ ನನ್ನ ಕೈ ಸೇರಿದೆ. ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಸಿದ್ದರಾಮಯ್ಯ, ನಾನು ಜಾತಿ ಗಣತಿ ವರದಿಯನ್ನ ಇನ್ನೂ ಪರಿಪೂರ್ಣವಾಗಿ ನೋಡಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಜಾರಿಗೆ ತರುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜಾತಿ ಗಣತಿ ಜಾರಿ ನಮ್ಮ ಪಕ್ಷದ ಅಜೆಂಡಾ, ಜಾರಿ ಮಾಡಿಯೇ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬಾರದು ಅಂತ ಅವರ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ, ಸಹಿ ಸಂಗ್ರಹ ಕೂಡ ಆಗಿದೆ. ಅದು ಹೇಗೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯ, ಈ ಪ್ರಶ್ನೆಯೂ ಕೂಡ ಇದೆ. ಇರಲಿ, ಏನು ಹೇಳಿದಾರೆ ನೋಡೋಣ ಒಂದ್ಸರಿ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನು ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿರೋದು, ಆದರೆ ಇನ್ನೂ ಜಾರಿಯಾಗಿಲ್ಲ. ನಾನು ಓದೆ, ಆಮೇಲೆ ಜಾರಿಯಾಗಲಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ. ಹಿಂದುಳಿದವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ಜಾತಿ ಗಣತಿಯ ವರದಿ ನನ್ನ ಕೈ ಸೇರಿದೆ. ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಸಿದ್ದರಾಮಯ್ಯ, ನಾನು ಜಾತಿ ಗಣತಿ ವರದಿಯನ್ನ ಇನ್ನೂ ಪರಿಪೂರ್ಣವಾಗಿ ನೋಡಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಜಾರಿಗೆ ತರುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜಾತಿ ಗಣತಿ ಜಾರಿ ನಮ್ಮ ಪಕ್ಷದ ಅಜೆಂಡಾ, ಜಾರಿ ಮಾಡಿಯೇ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬಾರದು ಅಂತ ಅವರ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ, ಸಹಿ ಸಂಗ್ರಹ ಕೂಡ ಆಗಿದೆ. ಅದು ಹೇಗೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯ, ಈ ಪ್ರಶ್ನೆಯೂ ಕೂಡ ಇದೆ. ಇರಲಿ, ಏನು ಹೇಳಿದಾರೆ ನೋಡೋಣ ಒಂದ್ಸರಿ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನು ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿರೋದು, ಆದರೆ ಇನ್ನೂ ಜಾರಿಯಾಗಿಲ್ಲ. ನಾನು ಓದೆ, ಆಮೇಲೆ ಜಾರಿಯಾಗಲಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ. ಹಿಂದುಳಿದವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ.
ಇನ್ನು ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ಜಾತಿ ಗಣತಿಯ ವರದಿ ನನ್ನ ಕೈ ಸೇರಿದೆ. ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಸಿದ್ದರಾಮಯ್ಯ, ನಾನು ಜಾತಿ ಗಣತಿ ವರದಿಯನ್ನ ಇನ್ನೂ ಪರಿಪೂರ್ಣವಾಗಿ ನೋಡಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಜಾರಿಗೆ ತರುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜಾತಿ ಗಣತಿ ಜಾರಿ ನಮ್ಮ ಪಕ್ಷದ ಅಜೆಂಡಾ, ಜಾರಿ ಮಾಡಿಯೇ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬಾರದು ಅಂತ ಅವರ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ, ಸಹಿ ಸಂಗ್ರಹ ಕೂಡ ಆಗಿದೆ. ಅದು ಹೇಗೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯ, ಈ ಪ್ರಶ್ನೆಯೂ ಕೂಡ ಇದೆ. ಇರಲಿ, ಏನು ಹೇಳಿದ್ದಾರೆ ನೋಡೋಣ ಒಂದ್ಸರಿ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನು ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿರೋದು, ಆದರೆ ಇನ್ನೂ ಜಾರಿ ಆಗಿಲ್ಲ. ನಾನು ಓದೆ, ಆಮೇಲೆ ಜಾರಿ ಆಗಲಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ. ಹಿಂದುಳಿದವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ. ಇನ್ನು ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ಜಾತಿ ಗಣತಿಯ ವರದಿ ನನ್ನ ಕೈ ಸೇರಿದೆ. ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಸಿದ್ದರಾಮಯ್ಯ, ನಾನು ಜಾತಿ ಗಣತಿ ವರದಿಯನ್ನ ಇನ್ನೂ ಪರಿಪೂರ್ಣವಾಗಿ ನೋಡಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಜಾರಿಗೆ ತರುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜಾತಿ ಗಣತಿ ಜಾರಿ ನಮ್ಮ ಪಕ್ಷದ ಅಜೆಂಡಾ, ಜಾರಿ ಮಾಡಿಯೇ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬಾರದು ಅಂತ ಅವರ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ, ಸಹಿ ಸಂಗ್ರಹ ಕೂಡ ಆಗಿದೆ. ಅದು ಹೇಗೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯ, ಈ ಪ್ರಶ್ನೆಯೂ ಕೂಡ ಇದೆ. ಇರಲಿ, ಏನು ಹೇಳಿದ್ದಾರೆ ನೋಡೋಣ ಒಂದ್ಸರಿ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನು ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿರೋದು, ಆದರೆ ಇನ್ನೂ ಜಾರಿ ಆಗಿಲ್ಲ. ನಾನು ಓದೆ, ಆಮೇಲೆ ಜಾರಿ ಆಗಲಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ. ಹಿಂದುಳಿದವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ. ಇನ್ನು ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ಜಾತಿ ಗಣತಿಯ ವರದಿ ನನ್ನ ಕೈ ಸೇರಿದೆ. ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಸಿದ್ದರಾಮಯ್ಯ, ನಾನು ಜಾತಿ ಗಣತಿ ವರದಿಯನ್ನ ಇನ್ನೂ ಪರಿಪೂರ್ಣವಾಗಿ ನೋಡಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಜಾರಿಗೆ ತರುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜಾತಿ ಗಣತಿ ಜಾರಿ ನಮ್ಮ ಪಕ್ಷದ ಅಜೆಂಡಾ, ಜಾರಿ ಮಾಡಿಯೇ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬಾರದು ಅಂತ ಅವರ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ, ಸಹಿ ಸಂಗ್ರಹ ಕೂಡ ಆಗಿದೆ. ಅದು ಹೇಗೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯ, ಈ ಪ್ರಶ್ನೆಯೂ ಕೂಡ ಇದೆ. ಇರಲಿ, ಏನು ಹೇಳಿದ್ದಾರೆ ನೋಡೋಣ ಒಂದ್ಸರಿ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನು ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿರೋದು, ಆದರೆ ಇನ್ನೂ ಜಾರಿ ಆಗಿಲ್ಲ. ನಾನು ಓದೆ, ಆಮೇಲೆ ಜಾರಿ ಆಗಲಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ. ಹಿಂದುಳಿದವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ.
ಇನ್ನು ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ಜಾತಿ ಗಣತಿಯ ವರದಿ ನನ್ನ ಕೈ ಸೇರಿದೆ. ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಸಿದ್ದರಾಮಯ್ಯ, ನಾನು ಜಾತಿ ಗಣತಿ ವರದಿಯನ್ನ ಇನ್ನೂ ಪರಿಪೂರ್ಣವಾಗಿ ನೋಡಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಜಾರಿಗೆ ತರುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜಾತಿ ಗಣತಿ ಜಾರಿ ನಮ್ಮ ಪಕ್ಷದ ಅಜೆಂಡಾ, ಜಾರಿ ಮಾಡಿಯೇ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬಾರದು ಅಂತ ಅವರ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ, ಸಹಿ ಸಂಗ್ರಹ ಕೂಡ ಆಗಿದೆ. ಅದು ಹೇಗೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯ, ಈ ಪ್ರಶ್ನೆಯೂ ಕೂಡ ಇದೆ. ಇರಲಿ, ಏನು ಹೇಳಿದ್ದಾರೆ ನೋಡೋಣ ಒಂದ್ಸರಿ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನು ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿರೋದು, ಅದು ಇನ್ನೂ ಜಾರಿಯಾಗಿಲ್ಲ. ನಾನು ಓದೆ, ಆಮೇಲೆ ಜಾರಿಯಾಗಲಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ ಈಗ ಇತ್ತೀಚೆಗೆ. ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ. ಹಿಂದುಳಿದವರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ